ಹಲೋ ಎವ್ರಿವಾನ್, ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತು ನೋಡಿ ವಿಡಿಯೋ ಮಾಡ್ತಾ ಇದ್ದೆ. ಚಿನ್ನು ಮಲಗಿದ್ದಾನೆ. ಮಲಗಿದ್ದು ಪ್ಲೇಸಲ್ಲಿ ಅವನಿಗೆ ತಿಂಡಿ ಹಾಕಿದ್ರೆ ಸಾಕು ನಿದ್ದೆಯಲ್ಲೇ ಎದ್ದು ತಿಂತಾನೆ. ನೋಡಿ ಇಷ್ಟು ಲೇಜಿ ಆಗುತ್ತೆ. ಕಾಣಿ ಮಲ್ಕೊಂಡು ತಿನ್ನೋ ನೋಡಿ, ಸ್ಟೈಲ್ ನೋಡಿ ಮಲ್ಕೊಂಡು ತಿನ್ನೋ ಚಿನ್ನ. उठ उठ सुना सुना आड़ा मैंगो हड्ला खा या ಹೆಂಗೆ ಎಬಿಸಿದೆಯಾ ಪಪ್ಪ ಚಿಂತೆ ನಮ್ಮ ಚಿನ್ನಮ್ಮಾರಿಗೆ. ಸುಮಾರು ದಿನಗಳ ನಂತರ ಶಾನನ್ ಕೈಯಲ್ಲಿರೋದು ಇವಾಗ ಬುಕ್ಕು. ಏನಿದೆ ಹೇಳು ಇವಾಗ? ಇಷ್ಟೊತ್ತೇನಿದಿತ್ತು ಚಿನ್ನ? ನೋಡಿ ನೋಡಿ ನಾನು ಕರೀದು ಹೆಂಗೆ ಗೊತ್ತತ್ತು ನೋಡು ಅವನಿಗೆ, ಹೆಂಗೆ ಗೊತ್ತಾಗುತ್ತೆ ನೋಡಿ. ಶಾನೊಂದು ಟೀಚರ್ ಕಡೆಯಿಂದ ಒಂದು ಮೆಸೇಜ್ ಬರುತ್ತೆ. ಏನಪ್ಪ ಅಂದರೆ, ಇಷ್ಟು ದಿವಸ ಹಾಲಿಡೇ ಮುಗೀತಲ್ವ, ಇವಾಗ ಸ್ಕೂಲ್ ಸ್ಟಾರ್ಟ್ ಆಗೋ ಮುನ್ನ ಹೋಮ್ವರ್ಕ್ ಎಲ್ಲ ಮಾಡ್ಕೊಂಡು ಬನ್ನಿ ಅಂತ. ಸೊ ಹಾಗಾಗಿ ಶಾನು ಹೋಮ್ವರ್ಕ್ ಮಾಡ್ತಾ ಇದ್ದಾಳೆ. ಸೊ ಏನೇನು ಹೋಮ್ವರ್ಕ್ ಅಂತ ಹಾಕಿ ಕೊಡಬೇಕು. ಸೊ ಹಾಗಾಗಿ ಹೋಮ್ವರ್ಕ್ ಮಾಡ್ತಾಳೆ ಇವಾಗ. ಚಿನ್ನು ಬಂದು ಅವಳನ್ನು ಡಿಸ್ಟರ್ಬ್ ಮಾಡ್ತಾ ಇದ್ದ. ಸೊ ಫ್ರೆಂಡ್ಸ್, ಊಟ ಮಾಡುವ ಬನ್ನಿ. ಇವತ್ತು ದಾಲ್ ಸಾರು ಆಲೂಗಡ್ಡೆ ಹಾಕಿ ಮಾಡಿದ್ದೆ, ಮತ್ತು ಬದನೆಕಾಯಿ ಫ್ರೈ ಮಾಡಿದ್ದೆ. ಒಳ್ಳೆ ಟೇಸ್ಟ್ ರುಚಿ ಇದಿತ್ತು. ತರಕಾರಿ ಸಾರು ತುಂಬ ರುಚಿಯಾಗಿರುತ್ತೆ ವೈಟ್ ರೈಸ್ ಒಟ್ಟಿಗೆ. ಸೊ ಫ್ರೆಂಡ್ಸ್, ಶಾನು ಹೋಮ್ವರ್ಕ್ ಮಾಡಿದ್ಲು, ಸ್ವಲ್ಪ ಅಷ್ಟೇ ಮಾಡಿದ್ಲು. ಮತ್ತು ಅದು ನೆಕ್ಸ್ಟ್ ಮಾಡಿಸುವ ಅಂತ ನಾನು ಸುಮ್ಮನೆ ಅದು ಅಂದರೆ ಒಂದು ಸ್ವಲ್ಪ ಮಾಡಿಸುವ ಅಂತ. ಇನ್ನೂ ಹಾಲಿಡೇ ಇದೆಯಲ್ವ, ಹಾಗಾಗಿ. ಹಾಳಾಗಿಂದ ಬೇಡ, ಸ್ಟಾರ್ಟ್. ನಾವು ಹೊರಗಡೆ ಹೋಗ್ತಾ ಇದ್ವಿ. ಯಾಕೆಂದರೆ ಚರ್ಚಿನ ಕಡೆಯಿಂದ, ಅಂದರೆ ಚರ್ಚಲ್ಲಿ ಗ್ರೂಪ್ಸ್ ಇರುತ್ತೆ. ಸೊ ಅದರಲ್ಲಿ ಒಂದು ಗ್ರೂಪು ನಮ್ಮ ಗ್ರೂಪಿಂದು ಹಬ್ಬ ಆಚರಿಸ್ತಾ ಇದ್ವಿ. ಸೊ ಈ ನಮ್ಮ ಗ್ರೂಪಿನವರೆಲ್ಲ ಏನು ಮಾಡಿದ್ದಾರೆ ಅಂದರೆ, ಒಂದು ಪ್ಲ್ಯಾನ್ ಮಾಡ್ಕೊಂಡಿದ್ದಾರೆ. ಸೊ ನಾವೆಲ್ಲರೂ ಸೇರಿಕೊಂಡು ಹಬ್ಬವನ್ನು ಒಂದೇ ಮನೆಯಲ್ಲಿ ಆಚರಿಸೋಣ ಅಂತ. ಸೊ ಅದಕ್ಕಾಗಿ ನಾವೆಲ್ಲ ಹೋಗ್ತಾ ಇದ್ವಿ, ನನ್ನ ಗಂಡ. ಸೊ ಶಾನುಗೆ ಬೆಳಗ್ಗೆ ಬೇಗ 5 ಗಂಟೆಗೆ ಎದ್ದಿದ್ದಾಳೆ. ಸೊ ಹಾಗಾಗಿ ನಿದ್ದೆ ಬರ್ತಾಯಿದೆ ಅವಳಿಗೆ, ಸೊ ಅವಳಿಗೆ ನಾನು ಎದ್ದೇಳಿಸಲು ತುಂಬ ಪ್ರಯತ್ನ ಮಾಡ್ತಾಯಿದ್ದೆ. ಬಟ್ ಬೆಳಗ್ಗೆ ಬೇಗ ಎದ್ದಿದ್ದಾಳಲ್ಲ, ಹಾಗಾಗಿ ನಿದ್ದೆ ಬರ್ತಾಯಿದೆ. ಮತ್ತು ಗಾಡಿಯಲ್ಲಿ ಹೋಗಿ ಒಳ್ಳೆ ನಿದ್ದೆ, ಗಾಳಿ ಎಲ್ಲ ಬರುತ್ತೆ. ಸೊ ಹಾಗಾಗಿ ನಿದ್ದೆ ಮಾಡ್ತಾಯಿದ್ಲು. ಮನೆ ಬಂತು ನೋಡಿ ಫ್ರೆಂಡ್ಸು. ಜನ ಎಲ್ಲ ಬಂದಿದ್ದಾರೆ ಅಂದ್ಕೊಂಡಿದ್ದೆ ನಾನು, ಬಟ್ ಜನ ಎಲ್ಲ ಬರಲಿಲ್ಲ. ಇನ್ನೂ ಲೇಟ್ ಇದೆ ಅಂತ. ನಾವು 4 ಗಂಟೆಗೆ ಬಂದಿರೋದು.
ಯಾಕೆಂದರೆ ನನ್ನ ಗಂಡ ಸ್ವಲ್ಪ ಕೆಲಸ ಇದೆ ಹೋಗುವ ಅಂತಂತಿದ್ರು. ಸೊ ಕೆಲಸವನ್ನು ಎಲ್ಲರೂ ಹಂಚ್ಕೊಂಡು ಮಾಡ್ತಾಯಿದ್ರು. ಸೊ ನಮಗೆ ಗೊತ್ತಿರಲಿಲ್ಲ. ಶಾನ್ ನಿದ್ದೆ ಮಾಡಿದ್ಲು, ಒಳಗಡೆ ಹೋಗಿ ಮಲಗುವಷ್ಟರಲ್ಲಿ ಎದ್ಲು. ಅಮ್ಮ ನಂಗೆ ನಿದ್ದೆ ಬರ್ತಾ ಇಲ್ಲ ಅಂದ್ಲು. ಸೊ ಹಾಗಾಗಿ ಹೊರಗಡೆ ಬಂದ್ವಿ. ಸೊ ಫ್ರೆಂಡ್ಸ್, ನಾವೆಲ್ಲ ಕೂತ್ಕೊಂಡಿದ್ವಿ ನೋಡಿ ಇವಾಗ ಇಲ್ಲಿ. ನಾನು ಒಂದು ಚಿಕ್ಕ ಸ್ವಲ್ಪ ಹೆಲ್ಪ್ ಮಾಡಿ ಬಂದೆ. ಬಟ್ ಏನಪ್ಪ ಅಂದರೆ ಕೆಲಸ ಹಂಚ್ಕೊಂಡಿರೋದಲ್ಲಿ ಸೊ ನನಗೆ ಯಾವುದಂತ ಗೊತ್ತಿರಲಿಲ್ಲ. ಸುಮ್ಮನೆ ಹೋಗಿ ಒಂದು ಸ್ವಲ್ಪ ಹೆಲ್ಪ್ ಮಾಡ್ಕೊಂಡು ಬಂದೆ ಅಷ್ಟೇ. ಸೊ ಪಿಝನ್ಸ್ ಎಲ್ಲ ನೋಡಿ ಅಲ್ಲಿ ಸಾಕಿರೋದು ಅನ್ನಿಸ್ತು. ಸೊ ಫ್ರೆಂಡ್ಸ್, ಇವಾಗ ಪ್ರೋಗ್ರಾಮ್ ಸ್ಟಾರ್ಟ್ ಮಾಡೋ ಮುಂಚೆ ಪ್ರೊಸೀಜರ್ ಯಾವ ಥರ ಇರುತ್ತೆ ಆ ಥರ ಸ್ಟಾರ್ಟ್ ಮಾಡ್ತಾರೆ. ಮಕ್ಕಳೆಲ್ಲ ಹೂವು ಇಟ್ಕೊಂಡು ನಿಂತಿದ್ದಾರೆ. आता अनेक केक असतली बंपर जोडी कैसा कुम्हार भैया, यीशु है कैसा कुम्हार. रंजन करून मुक्ता येता ಮಕ್ಕಳಿಗೆ ಗೇಮ್ಸ್ ಇಟ್ಟಿತ್ತು. ಸೊ ಹಾಗಾಗಿ ಮಕ್ಕಳಿಗೆಲ್ಲ ಮೇಲೆ ಕರ್ತಿದ್ರು ಗೇಮ್ಸ್ ಆಟ ಆಡೋದು. ಸೊ ಏನಪ್ಪ ಅಂದರೆ ಮಗು ಗೇಮ್ ಆಡುವಾಗ ಒಂದು ಮಗು ಮಾತ್ರ ಒಳ್ಳೆ ಡ್ಯಾನ್ಸ್ ಮಾಡ್ತಾಯಿತ್ತು. ತುಂಬ ಇಂಟ್ರೆಸ್ಟ್ ಆಗುತ್ತೆ ಮಗು. ಸೊ ಎಲ್ಲರೂ ಆಟ ಆಡಿ ಮುಗಿಸೋಷ್ಟರಲ್ಲಿ ಇದು ಒಳ್ಳೆ ಡ್ಯಾನ್ಸ್ ಮಾಡಿದ್ವಿ. ಮತ್ತು ಲಾಸ್ಟಿಗೆ ಆಡುವಾಗ ಮತ್ತೆ ಒಂದು ಡ್ಯಾನ್ಸ್ ಮಾಡ್ತಾಯಿದ್ವಿ. ಸೊ ತುಂಬ ಚೆನ್ನಾಗಿ ಅನ್ನಿಸ್ತಾ ಇರುತ್ತೆ. ಸೊ ಶಾನು ಮತ್ತು ಮೂರು ಜನ ಒಟ್ಟಿಗೆ ವಿನ್ ಆದ್ರು ಅದರಲ್ಲಿ. ಸೊ ನಮ್ಮ ಶಾನಿಗೆ ಏನು ಗಿಫ್ಟ್ ಸಿಕ್ತು ಅಂತ ನೋಡುವ. ಸೊ ಗಿಫ್ಟ್ ಇಟ್ಕೊಂಡ್ಬರ್ತಾ ಇದ್ದಾಳೆ. ಗಿಫ್ಟ್ ಎಲ್ಲ ಓಪನ್ ಮಾಡಿ ನೆಕ್ಸ್ಟ್ ನಾನು ತೋರಿಸ್ತೇನೆ. ಸೊ ಇವಾಗ ಏನಂದರೆ ಇವತ್ತು ಮಾಡಿರೋ ವಿಡಿಯೋ ಇಷ್ಟು. ಸೊ ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನ ವಿಡಿಯೋ ನೆಕ್ಸ್ಟ್ ನೋಡಬೇಕಂದ್ರೆ ಬೆಲ್ ಐಕನ್ ಒತ್ತಿ. ಥ್ಯಾಂಕ್ ಯು ಎವ್ರಿವಾನ್. ಬಾಯ್.